ಅಂದ್ರೆ ಇದು ಯಾವುದೇ ಕಾರಣಕ್ಕೂ ದರ್ಶನ್ ಹೊರಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ ಅಂತ ವಿಷಯ. ಇದು ಯಾವ ಸರ್, ಕೆಲವರು ರಾಜಕಾರಣಿಗಳು ದರ್ಶನ್, ಒಂದ್ ನಿಮಿಷ ನೀವು ಕೇಳ್ತೀನಿ, ಕೆಲವರು ರಾಜಕಾರಣಿಗಳು ದರ್ಶನ್ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ, ಕೆಲವರು ಬಾಯಿ ಬಿಟ್ಟು ಏನೇನು ಹೇಳ್ತಾರೆ, ಕೆಲವರು ಇತ್ತೀಚೆಗೆ ಮಂಡ್ಯದಲ್ಲಾದಂತ ವಿಚಾರಕ್ಕೆ ಇವ್ರಿಗೆ ದರ್ಶನ್ ಅವ್ರಿಗೆ ಇದು ಮಾಡ್ಬಾರ್ದು. ನಮ್ಮ ಕುಮಾರಸ್ವಾಮಿ ಅವರಿಗೆ ಆಪೇಶ್ ಕುಮಾರಸ್ವಾಮಿ ಆ ತರದ್ದು ಸಣ್ಣತನ ಇಲ್ಲ. ಕುಮಾರಣ್ಣ ತುಂಬಾ ದೊಡ್ಡ ವ್ಯಕ್ತಿ, ಚಿತ್ರರಂಗದ ಕಲಾವಿದರು ತುಂಬಾ ಗೌರವಿಸ್ತಾರೆ, ತುಂಬಾ ಪ್ರೀತಿಸ್ತಾರೆ. ಈ ಸ್ಯಾಕ್ಸ್ ಆಫ್ ಕುಮಾರಣ್ಣ. ಆಮೇಲೆ ಅವ್ರು ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸಲ್ಲ. ಈ ತರ ಘಟನೆ ಆಗಿದ್ದಾಗ ಕಾನೂನು ಚೌಕಟ್ಟ ಕೆಲಸ ಆಗುತ್ತೆ. ಇದನ್ನ ದಯವಿಟ್ಟು ಯಾರು ಈ ತರ ಪದಗಳಿಲ್ಲ. ಯಾಕೆ ನಂಗೆ ತುಂಬಾ ಜನ ಹೇಳ್ತಾರೆ, ಸರ್ ಆ ತರ ನಮ್ ಕುಮಾರಣ್ಣ ಆ ತರ ಇವತ್ತು 2,90,000 ಗೆದ್ದಿದೆ. ಆಮೇಲೆ ಯಾವತ್ತು ನಮ್ಮ ಚಿತ್ರರಂಗನ ಸರ್ ಕಲಾವಿದರು ಕರೀತಾರೆ, ಈಗ 100 ಜನ ಎಲ್ಲಾ ಪಾರ್ಟಿಯವ್ರು ಕರೆದ್ರೆ ಕ್ಯಾನ್ವಾಸ್ ಹೋಗ್ತಾರ ಅವ್ರ ವ್ಯಾಪಾರ ಧರ್ಮ. ಅದರಿಂದ ಇದನ್ನ ದಯವಿಟ್ಟು ನಮ್ಮ ಚಿತ್ರರಂಗನ ನಾವೊಂದು ಮನೆ, ನಮ್ಮಲ್ಲಿ ಯಾರ ಹತ್ರ ಭೇದ ಭಾವ ಇಲ್ಲ. ತುಂಬಾ ಜನ ಪೊಲಿಟಿಕಲ್ಲು ದರ್ಶನ ಫ್ರೆಂಡ್ ಇದ್ದಾರೆ, ಕೆಲವು ಫ್ರೆಂಡು ಕೆಲವು ದೂರನೇ ಇರ್ತಾರೆ, ಆಫೀಸರ್ ಇದ್ದಾರೆ. ಆಮೇಲೆ ಎಲ್ಲಾ ಅಷ್ಟು ಕೆಟ್ಟ ವ್ಯಕ್ತಿನೆಲ್ಲ ದಯವಿಟ್ಟು ನಾವು ಅನ್ಕೊಂಡಂಗೆಲ್ಲ ಒಳ್ಳೇದಾಗ್ಲಿ, ಸ್ವತಂತ್ರ ಫ್ಯಾಮಿಲಿಗೆ ಒಳ್ಳೇದ್ ಮಾಡ್ಕೊಡ್ಲಿ ನಾವು ಅಂತ ಹೇಳಕ್ಕೆ ಇಷ್ಟು. ಕಾನೂನು ಚೌಕಟ್ಟಿನಿಂದ ಇದನ್ನ ನಾವ್ಯಾರು ಡಿಸಿಷನ್ ಹೇಳಕ್ಕಾಗಲ್ಲ, ನಾವ್ಯಾರು ತೀರ್ಮಾನ ಮಾಡಕ್ಕಾಗಲ್ಲ, ನಾವೇ ಅಪೂಹ. ಅದರಿಂದ ಈ ತರ ವಿಷಯಗಳಿಗೆ ತುಂಬಾ ಜನ ಚಿತ್ರರಂಗ ಯಾಕೆ ಬರ್ತಾ ಇಲ್ಲ ಅಂತ ನಾನು ಹೇಳ್ತಿ ಕೇಳಿ. ಚಿತ್ರರಂಗದಲ್ಲಿ ನೀವ್ ಹೇಳ್ತೀರಾ ಇವತ್ತು ಅಮ್ಮ ಅಂತ ಹೇಳ್ಬೋದು, ಅಮ್ಮಂಗ್ ಬಂದಾಗ ಏನೇನ್ ಕೇಳ್ತೀವಿ, ಅವ್ರು ಏನ್ ಹೇಳುದು, ಅಮ್ಮ ಈ ತರ ಆಗ್ಬಾರ್ದಾ ಇರ್ತದೆ. ಅದೊಂದು ನೋಡ್ತಿದ್ರೆ ಅವ್ರಿಗೆ ಬೇರೆ ತರ ಅವ್ರಿಗೆ ಭಯ ಬೀಳ್ತದೆ. ಎಲ್ಲಾರು ಪ್ರತಿಯೊಬ್ಬರು ಇಂಡಸ್ಟ್ರಿ ಭಯ ಬೀಳ್ತಾರೆ. ಆದ್ರೆ ಯಾಕೆಂದ್ರೆ ಈ ತರ ಆಗ್ಬಾರ್ದಾಯ್ತು, ಯಾರು ನೋಡಿಲ್ಲ. ಕಾನೂನಲ್ಲಿ ಏನಾಗುತ್ತೆ ಒಳ್ಳೇದಾಗುತ್ತೆ, ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟ ಆಗುತ್ತೆ. ಈಗ ನೀವು ದರ್ಶನ್ ಅವ್ರು ತುಂಬಾ ಒಳ್ಳೆಯವರು, ಕೋರ್ಟ್ ಅಲ್ಲಿ ಇದೆ ಪ್ರಕರಣ, ಏನಾಗುತ್ತೋ ನೋಡೋಣ ಅಂತ ಹೇಳ್ತಿದ್ರೆ ವೆಲ್ ಅಂಡ್ ಫೈನ್ ಸರ್. ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದಷ್ಟು 4 ಪ್ರಶ್ನೆಗಳು ಕೇಳ್ತಾರೆ. ಹೌದು ಸರ್, ದರ್ಶನ್ ಅವ್ರು ತುಂಬಾ ಒಳ್ಳೆಯವರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಲಂಕೇಶ್ ಪತ್ರಿಕೆ ಸಿನಿಮಾ ಮಾಡಿದ್ರು ದರ್ಶನ್ ಅಂತ. ಆ ಸಂದರ್ಭದಲ್ಲಿ ದರ್ಶನ್ ಅವ್ರು ಹೆಂಗಿದ್ರು, ಈ ಸ್ಟಾರ್ ಸಿನಿಮಾಗಳ ಪರಿಸ್ಥಿತಿ ಹೆಂಗಿತ್ತು? ಅವತ್ತಿನ ದಿನ ದರ್ಶನ್ ನೋಡಿದವನು ಅದೇ ರೀತಿ ಇದೆ, ಇವತ್ತು ದರ್ಶನ್ ನೋಡಿದಾಗ ಇದ್ದೀರಿ. ನಾನು ಲಂಕೇಶ್ ಪತ್ರ ಮಾಡಿದಾಗ ಸಿನಿಮಾ ಅವ್ರು ಮಾಡಿದಾಗ ನಾನು ಯಾವ ರೀತಿ ಸಿನಿಮಾ, ಈ ತರ ಕತೆ, ಈ ತರ ಓಕೆ ನನ್ಗೆ ಇಷ್ಟು ಕೊಡ್ತೀರಣ್ಣ, ಇಲ್ಲಪ್ಪ ಇಷ್ಟು ಆಯ್ತಣ್ಣ ಸರಿ. ನಾವು ಏನೋ ರಮೇಶ್ 4-5 ಲಕ್ಷ ಮಾತಾಡ್ದೋ, ದುಡ್ಡು ಕೊಟ್ಟು ಸಿನಿಮಾ ಮಾಡ್ದೋ, ನಮ್ಗೊಂದು 2-3 ಲಕ್ಷ ಲಾಭ ಸಿಕ್ತು, ಸಿನಿಮಾ ಮಾಡ್ದೋ ಕೋಪಿಸ್. ದರ್ಶನ್ ನೋಡ್ದು ಒಂದೇ ಒಂದು ಬುದ್ಧಿ, ಯಾಕೆಂದ್ರೆ ಅವರು ತುಂಬಾ ಬಡತನದಿಂದ ಬಂದಿದ್ದಾರೆ, ತುಂಬಾ ಕಷ್ಟ, ಹಸಿರು ಕಷ್ಟ, ಅವ್ರೆಲ್ಲಾ ಜೀವನ ನೋಡ್ಬಿಟ್ಟಾನೆ. ನಾನು ಕಷ್ಟದಲ್ಲಿದ್ದಾಗ ನಾನು ಯಾರು ಮಾಡಿಲ್ಲ, ನಾನು ಯಾಕೆ ಈಗ ಮಾಡ್ಬೇಕು, ನನ್ನ ಜೊತೆ ಇಲ್ಲದ್ರೆ ನಾನು ಮಾಡ್ತೀನಿ, ಬೇರೆಗೆಲ್ಲ ಮಾಡ್ಬೇಕು ಅಂತ ಒಂದು ದರ್ಶನ್ ಮೈಂಡ್ ಅಲ್ಲಿ ಇದೆ. ಆಮೇಲೆ ಅವ್ರು ಕೆಟ್ಟೋದಂತೂ ಅಲ್ಲ ದರ್ಶನ್, ನಾವೆಲ್ಲ ಅನ್ಕೋತೀವಿ ಅಲ್ಲ ಇಲ್ಲ. ಯಾಕಂದ್ರೆ ವ್ಯಾಪಾರ ಸರ್, ನನ್ನಿಂದ ನಿಮ್ಗೆ ಒಳ್ಳೇದಾಗುತ್ತಾ, ಬನ್ನಿ ಸಿನಿಮಾ ಮಾಡೋಣ, ನಿಮ್ಗೇನು ಕೊಡ್ತೀರಾ ಕೊಡಿ. ಆಮೇಲೆ ಅವ್ರು ಏನ್ ಬಂದು ಮಾತಾಡ್ತಾರೆ, ಅಚ್ಚುಕಟ್ಟ ಮಾಡಿ ಸಿನಿಮಾ ಮಾಡಿ ಮುಗಿಸ್ಕೊಡ್ತಾರೆ, ಎರಡನೇ ಮಾತಿಲ್ಲ. ನಾನ್ ಕಂಡ ದರ್ಶನ್ ಮೊನ್ನೆ ನಾನು ಯಾವ್ದು ಇಶ್ಯೂಕ್ ಹೋದಾಗ ಒಂದು 3 ವರ್ಷ ಮುಂಚೆ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಆಮೇಲೆ ನಾನು ಅಡ್ವಾನ್ಸ್ ಕೊಡೋಕೆ ಹೋದೆ, ಬನ್ನಿ ಮಾಡ್ಕೊಣ, ಯಾವ ತರ ಬೇಕು ಹಿಂಗೆ ಈ ತರ 3 ಸಿನಿಮಾ ಇದೆ. ಅವ್ನು ಮೊದಲನೇದಾಗ ಏನಂದ್ರೆ, ಮೊದಲು ಹೆಚ್ಚಿಗೆ ಆಗಲಿ ನಮ್ಮ ನಿರ್ಮಾಪಕರು ಹೆಚ್ಚಿಗೆ ಆದ್ಯತೆ ಕೊಡ್ತಾರೆ ದರ್ಶನ್. ಆ ವಿಷಯದಲ್ಲಿ ಕನ್ನಡ ನಿರ್ಮಾಪಕರು ಸರ್ ನಾವು ಕೊಟ್ಟಿದ್ದೀವಿ ಬಿಡಿ ಅಡ್ವಾನ್ಸ್ ಸರ್, ಅದು ಅಕೌಂಟಲ್ಲೇ ಕೊಟ್ಟಿದ್ದೀವಿ, ಎಲ್ಲ ಪ್ರತಿಯೊಂದು ಅಕೌಂಟಲ್ಲಿ ಅದ್ರ ಅಡ್ವಾನ್ಸ್ ಕೊಡ್ತೀವಿ. ಆಮೇಲೆ ಫಸ್ಟ್ ನಮ್ಮ ನಿರ್ಮಾಪಕ, ಆಮೇಲೆ ಅವ್ರದ್ದು ಇನ್ನೊಂದಂದ್ರೆ, ಯಾರೇ ಸಿನಿಮಾ ಮಾಡೋ ನಿರ್ಮಾಪಕ, ನಿನ್ ಜೊತೆ ಡೇಟ್ರು ಅವನೇ ಕತೆ ಹೇಳ್ಬೇಕು. ನನ್ನ ಸಿನಿಮಾ ತೆಗೆಯೋದೇ ಕತೆ ಹೇಳಿದ್ರೆ ನಾನು ಸಿನಿಮಾ ಮಾಡ್ತೀನಿ, ಯಾರೋ ಬಂದು ಕತೆ ಹೇಳ್ತಾನೆ, ತೆಗೆಯೋದು ಬೇರೆ ಆಗುತ್ತೆ, ತಪ್ಪಾಗುತ್ತೆ, ಬಡ್ಜೆಟ್ ಜಾಸ್ತಿ ಆಗುತ್ತೆ. ದರ್ಶನ್ ಅವ್ರ ಪ್ರಿನ್ಸಿಪಾಲ್ ಕರೆಕ್ಟ್ ಆಗಿದೆ, ನೀನ್ ಕತೆ ಹೇಳೋದೇ ಸಿನಿಮಾ ಮಾಡಿ ಕರೆಕ್ಟು, ತಪ್ಪೇನಿಲ್ಲ. ಆಮೇಲೆ ಅವರು ಮಾತಾಡೋ ರೇಟು ನನ್ಗೆ ಇಷ್ಟು ಕೊಟ್ಟರೆ ನಿಮ್ಗೆ ಒಳ್ಳಿತದೆ, ನನ್ಗೆ ವ್ಯಾಪಾರ ಇದ್ರೆ ತಾನೇ ಕೊಡ್ತೀರಾ, ಇಲ್ಲ ಕೊಡ್ತೀರಾ? ಯಾರೇ ದರ್ಶನ್ ತಾರೆ ಯಾರೇ ಕಲಾವಿದರು ಕೇಳ್ಬೇಕಾದ್ರೆ ತಾನು ಆರೋಗ್ಯವಾಗಿ ನಾ ಬೇರೆಯವ್ರಾಗಿ ಆರೋಗ್ಯ ನೋಡ್ಕೊಳ್ಳೋದು. ಇವತ್ತು ನಮ್ಗೆ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಾವಿದರು ಪ್ರೋತ್ಸಾಹ ಕೊಡ್ತಾರೆ, ಎರಡನೇ ಮಾತಿಲ್ಲ. ಅಂದ್ರೆ ಹಳಬರಿಗೆಲ್ಲ ಕೊಡ್ತಾರೆ, ಹೊಸಬ್ರು ಬಂದು ಗೊತ್ತಿಲ್ತಾರೆ ಬರ್ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ತಗೋತಾರೆ. ಇವತ್ತು ಸಿನಿಮಾ ಮಾಡೋ ನಿರ್ಮಾಪಕ, ರೆಗ್ಯುಲರ್ ನಿರ್ಮಾಪಕಂಗೆ ಯಾರು ಪ್ರೆಸರ್ ಕೊಡಲ್ಲ, ಎಲ್ಲಾ ಕಲಾವಿದರು ಪ್ರೋತ್ಸಾಹ ಕೊಡ್ತಾರೆ. ಈ ಹೊಸಬ್ರು ಏನ್ ಮಾಡಿ ಲ್ಯಾಂಡ್ ಡೆವಲಪರ್ ಏನಾಗಿದೆ ಅಂದ್ರೆ, ಮೊದಲು 2 ಲಕ್ಷ ಎಕರೆ ಇತ್ತು, 3 ಲಕ್ಷ ಎಕರೆ ಸರ್ಕಾರಿ, ಇವತ್ತು 2 ಕೋಟಿ ಎಕರೆ 4 ಕೋಟಿ ಎಕರೆ ಆಗಿದೆ. ತತ್ತಾರೆ ಮಾಡ್ತಾರೆ, ಬಂದು ಇಂಡಸ್ಟ್ರಿನ ಹಾಳು ಮಾಡ್ಬಿಟ್ಟಾರೆ. ಅವ್ರು ತಪ್ಪುತ್ತೆ, ಹೊಸಬ್ರು ಕರ್ಕೊಂಬತ್ತಾರೆ. ಬಟ್ ಇವತ್ತು 150, 170, 120 ಸಿನಿಮಾ 300 ಸಿನಿಮಾ ಬರ್ತದೆ ಅಂದ್ರೆ ಈ ತರ ಬರ್ತಾರೆ. ಅವ್ರು 3 ಕೋಟಿ 4 ಕೋಟಿ ಲೆಕ್ಕ ಇಲ್ಲ, ನಮಗೆ 30 ರೂಪಾಯಿ ಲೆಕ್ಕ. ಏನ್ ಮಾಡ್ತೀವಿ, ಪರಿಸ್ಥಿತಿ ಆಗ್ಬಿಟ್ಟಿದೆ. ನಿರ್ಮಾಪಕರಾಗಿ ಮಿಲನ ಪ್ರಕಾಶ್ ಅವರು ಅವರೇ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥವ್ರು.